ಎಸ್ ವಿ ಆರ್ ಥ್ರೂ. ಟೀಮ್ ಇಂಡಿಯಾ ಸೂಪರ್ 8 ಗೆ ಹೆಜ್ಜೆಯನ್ನ ಇಟ್ಟಿದೆ. USA ಮೇಲೆ ವಿಕ್ಟರಿಯನ್ನ ಪಡ್ಕೊಂಡಾದ್ಮೇಲೆ ಟಾಸ್ ಅನ್ನ ಗೆದ್ದು ರೋಹಿತ್ ಶರ್ಮಾ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಾಗ ಫಸ್ಟ್ ಬಾಲ್ ನಲ್ಲೇ ಬೇಕು ತಂದ್ಕೊಟ್ಟಿದ್ದು ಅಲ್ಲಿ ಹರ್ಷದೀಪ್ ಸಿಂಗ್. ಅವರ ಕರಿಯರ್ ಬೆಸ್ಟ್ ಫಿಗರ್ಸ್ ಮಾತ್ರ ಅಲ್ಲ, ಇಡೀ T20 ಇಂಟರ್ನ್ಯಾಷನಲ್ಸ್ ನಲ್ಲೇ ಇದು ಬೆಸ್ಟ್ ಫಿಗರ್ಸ್ ಆಗುತ್ತೆ. ಹರ್ಷದೀಪ್ ಅವ್ರದ್ದು 4 ಓವರ್ಗಳಲ್ಲಿ 4 ವಿಕೆಟ್, ಕೇವಲ 9 ರನ್ಗಳನ್ನ ಬಿಟ್ಕೊಟ್ಟಿರೋದು ಹರ್ಷದೀಪ್ ಸಿಂಗ್ ಅವರು. ಇದೆಲ್ಲ ಆಗಿ ಮತ್ತೆ ಒಂದು ಟ್ರಿಕ್ಕಿ ಲೋ ಸ್ಕೋರಿಂಗ್ ಗೇಮ್ ಅಂತ ಹೇಳಿದಾಗ ಒಳ್ಳೆಯ ಪ್ರದರ್ಶನ ಬಂದಿರೋದು ಕೊನೆಗೂ ಸ್ಕೈ ಅವರಿಂದ. ಯಾಕೆಂತ ಹೇಳಿದ್ರೆ ಸ್ಕೈ ಅವರ ಶತಕ ತುಂಬಾ ಮುಖ್ಯ ಆಯ್ತು ಮ್ಯಾಚ್ ಗೆಲ್ಲೋದಿಕ್ಕೆ. ನನ್ ಸ್ವಲ್ಪ ಸಂತೋಷ ಇನ್ನೂ ಜಾಸ್ತಿ ಆಗಿದ್ ಯಾಕೆ ಗೊತ್ತಾ, ಶಿವಂ ದೂಬೆ ಅಲ್ಲಿ ಬ್ಯಾಟ್ ಇಂದ ರನ್ಸ್ ಅನ್ನ ಸ್ಕೋರ್ ಮಾಡಿದ್ರು. ಎಲ್ಲಾದ್ರೂ ಆ ರನ್ಸ್ ಬಂದಿರ್ಲಿಲ್ಲ ಅಂದ್ರೆ ಶಿವಂ ದೂಬೆ ಅವರು ನೆಕ್ಸ್ಟ್ ಮ್ಯಾಚಸ್ ನ ಪ್ಲೇಯಿಂಗ್ 11 ಅಲ್ಲಿ ಸ್ವಲ್ಪ ಸಂಶಯ ಬರ್ತಿತ್ತೇನೋ. USA ತಂಡದಲ್ಲಿ ತುಂಬಾ ಭಾರತ ಮೂಲದವರು ಇದ್ದಾರೆ, ಹೌದು. ಅಂಡ್ ಸೌರಭ್ ಅವರ ಪ್ರದರ್ಶನ ಅತ್ಯುತ್ತಮವಾಗಿತ್ತು. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇಬ್ರು ವಿಕೆಟ್ ಅನ್ನು ಕೂಡ ಪಡ್ಕೊಂಡಿರೋದು ಸೌರಭನೇ. ಅಂಡ್ ಡ್ರಾಪ್ ಕ್ಯಾಚ್ ಇತ್ತು ಬಿಡಿ, USA ಟೀಮ್ ಅವರಿಗೆ ಇದ್ರ ಮೇಲೆ ಖಂಡಿತ ಸ್ವಲ್ಪ ಬೇಜಾರು ಇರುತ್ತೆ, ಅವರು ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ರು ಅಂತ. ಬಟ್ ಆಲ್ ಇನ್ ಆಲ್ ಹೇಳೋದಾಗಿದ್ರೆ ಟೀಮ್ ಇಂಡಿಯಾ ಮತ್ತೊಂದು ಒಳ್ಳೆ ಪ್ರದರ್ಶನವನ್ನ ಕೊಟ್ಟು ಈಗ ನೆಕ್ಸ್ಟ್ ಮ್ಯಾಚ್ ಗೆ ಫ್ಲೈ ಮಾಡ್ಕೊಂಡು ಹೋಗ್ತಾರೆ ಫ್ಲಾರಿಡಾದತ್ತ. ಅಂಡ್ ಈ ಮ್ಯಾಚ್ ಕೆನಡಾ ವಿರುದ್ಧ ಟೀಮ್ ಇಂಡಿಯಾ ಆಡ್ತಾರೆ. ಬಟ್ ಸದ್ಯಕ್ಕೆ ಟೀಮ್ ಇಂಡಿಯಾ ಸೂಪರ್ 8 ಗೆ ಕ್ವಾಲಿಫೈ ಆಗಿರೋ ಸಂತೋಷವನ್ನ ಸೆಲೆಬ್ರೇಟ್ ಮಾಡೋಣ.